ಮಡಿವರ್ಗ ತಿರಿವ ಹಾರುವರೊಡನೆ ಭೂಮೀಶ್ವರರಿಗೆತ್ತಣ ಮೈತ್ರಿ ಹೋಗಲಿ ಕರೆಯಬೇಡ ಎನೆ ಬಂದು ಬಾಗಿಲಲ್ಲಿ ಅವನಿವಾರಿಸಿದ. ಮದ ಮನುಷ್ಯನ ಅಧಃಪತನಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಅತ್ಯಂತ ಸಮರ್ಥವಾದಂತಹ ಉದಾಹರಣೆ ಇದು. ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂದು ಹಿರಿಯರು ಹೇಳಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಸಂಪತ್ತಿನ, ರಾಜ್ಯದ, ಸೇನೆಯ, ಶೌರ್ಯದ ಮದದಿಂದ ದ್ರುಪದ ಭೂಪತಿಯ ಕಣ್ಣು ಕುರುಡಾಗಿತ್ತು. ಅದನ್ನೇ ಕುಮಾರವ್ಯಾಸ ಮದ ಸಂಚರಣ ರಜದಲ್ಲಿ ಮಾಸಿತೀತನ ಮನದ ಮಡಿವರ್ಗ ಎಂದಿದ್ದಾನೆ. ಮನಸ್ಸಿನ ಪಾವಿತ್ರ್ಯತೆಯನ್ನು ಸಂಪತ್ತು ಕದಡಿತ್ತು. ಹಾಗಾಗಿ ಬಾಗಿಲಿನಲ್ಲಿ ನಿಂತು ಒಳಗೆ ಬರಲು ಅಪ್ಪಣೆ ಕೇಳಿದಂತಹ ಹಾರುವನಿಗೆ ಅಲ್ಲಿಂದಲೇ ಹೊರಗೆ ಕಳುಹಿಸು ಎಂದು ದರ್ಪದಿಂದ ದ್ರುಪದ ಆದೇಶಿಸಿದ. ಮರೆದನೆ ತಪ್ಪೇನು ನಾ ಕಂಡರು ಮರಳುವೆವು ಐಸಲೇ ಏನು ತುರುಬಿದರೆ ತರುಬಿದರು ಕಂಬಿಯ ನಿಕ್ಕಿ ಬಾಗಿಲಲಿ ಓರೆಯನು ಗುಳಿಚಿ ಖಡ್ಗದಲ್ಲಿ ಬಿಡದೆ ಅರೆದ ನಿಕ್ಕೆಲದವರನು ಓಲಗಕ್ಕೆ ಉರವಣಿಸಿದನು. ಮುಂದೆ ನಿಂದನು ದ್ರುಪದ ಭೂಪತಿಯ. ಅರಮನೆಯ ಕಾವಲುಗಾರರಿಂದ ಒಳಗೆ ಹೋಗಲು ಅಪ್ಪಣೆ ಸಿಗದಂತಹ ವಿಷಯ ಗೊತ್ತಾಗಿ ದ್ರೋಣರು, ರಾಜ್ಯಭಾರದ ಕಾರಣದಿಂದಾಗಿ ಈ ದ್ರುಪದ ನನ್ನನ್ನು ಮರೆತಿರಬಹುದು, ಆದ್ದರಿಂದ ನಾನೇ ಅವನನ್ನು ಕಂಡು ಮಾತನಾಡಿ ನನ್ನ ಕೆಲಸವನ್ನು ಮುಗಿಸಿಕೊಂಡು ಮರಳುತ್ತೇನೆ ಎಂದು ಹೊರಡಲು ಅನುವಾಗ್ತಾರೆ. ಆದರೆ ಸೇವಕರು ಅವರನ್ನು ತಡೆದು ನಿಲ್ಲಿಸ್ತಾರೆ. ಆಗ ಕ್ರೋಧಗೊಂಡು ಅವರನ್ನು ಹಿಂದಿಕ್ಕಿ ತಳ್ಳಿ ಮುಚ್ಚಿದ ಬಾಗಿಲನ್ನು ತೆರೆದು ಓಲಗ ನಡೀತಾ ಇರುವಂತಹ ಒಂದು ಸ್ಥಳಕ್ಕೆ ದ್ರೋಣ ಪ್ರವೇಶಿಸ್ತಾರೆ ಮತ್ತು ಓಲಗ ನಡೆಸುತ್ತಿರುವಂತಹ ದ್ರುಪದ ಭೂಪತಿಯ ಎದುರು ನಿಂತು ಮಾತನಾಡಲಿಕ್ಕೆ ಉದ್ಯುಕ್ತರಾಗ್ತಾ ಇದ್ದಾರೆ.